ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 41 ಇದರಲ್ಲಿ ಹೌ ಟು ಕ್ರಿಯೇಟ್ ಹೈಪರ್ ಲಿಂಕ್ ಇನ್ MS Excelದಲ್ಲಿ ನಾವು ಹೈಪರ್ ಲಿಂಕನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಆ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನು ನೀವು ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿಕೊಂಡು ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 42. ಸೊ ಇದರಲ್ಲಿ ನಾನು ಚಾರ್ಟನ್ನು ಯಾವ ರೀತಿಯಾಗಿ MS Excelದಲ್ಲಿ ಯೂಸ್ ಮಾಡ್ಕೊಳ್ಳೋದು. ಓಕೆ, ನಮ್ಮದು ಡೇಟಾ ಟೇಬಲ್ ಇರ್ತದೆ. ಸೊ ಆ ಡೇಟಾ ಟೇಬಲ್ಗೆ ಚಾರ್ಟನ್ನು ಅಪ್ಲೈ ಮಾಡಿ ನೋಡೋದು. ಬೇರೆ ಬೇರೆ ಚಾರ್ಟ್ ಬಂದಿರ್ತವೆ. ಕಾಲಮ್ ಚಾರ್ಟ್ ಇರ್ಬೋದು, ಪೈ ಚಾರ್ಟ್ ಇರ್ಬೋದು, ಲೈನ್ ಚಾರ್ಟ್, ಏರಿಯಾ ಚಾರ್ಟ್. ಓಕೆ, ಈ ಪ್ರಕಾರ ಬೇರೆ ಬೇರೆ ಅಂತ ಚಾರ್ಟ್ ಬಂದಿರ್ತವೆ. ನಮ್ಮ ಡೇಟಾಗೆ ಯಾವ ಚಾರ್ಟ್ ಬೇಕು ಆ ಚಾರ್ಟನ್ನು ಅಪ್ಲೈ ಮಾಡಿ ನೋಡೋದು. ಯಾವ ರೀತಿಯಾಗಿ ಚಾರ್ಟನ್ನು ಅಪ್ಲೈ ಮಾಡೋದು. ಬೇರೆ ಬೇರೆ ಕಡೆ ನಾವು ಚಾರ್ಟನ್ನು ಅಪ್ಲೈ ಮಾಡಬೇಕಾಗ್ತದ, ಚಾರ್ಟನ್ನು ಹಾಕಿ ಪ್ರಿಂಟ್ ತೆಗಿಬೇಕಾಗ್ತದೆ. ಸೊ ಅದಕ್ಕೆ ಚಾರ್ಟ್ ಟಾಪಿಕ್ ಕೂಡ ಭಾಳ ಇಂಪಾರ್ಟೆಂಟ. ಸೊ ಅದಕ್ಕೆ ಚಾರ್ಟನ್ನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಇನ್ನೂ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಸೊ ಇವಾಗ ಎಕ್ಸೆಲನ್ನು ಓಪನ್ ಮಾಡ್ಕೊತೀನಿ. ಸೊ ಎಕ್ಸೆಲನ್ನು ಓಪನ್ ಮಾಡಿದ ನಂತರ ಇಲ್ಲಿ ನಾನು ಸ್ಟೂಡೆಂಟ್ ನೇಮ್, ಟೋಟಲ್ ಮಾರ್ಕ್ಸ್, ಅವರೇಜ್ ಮತ್ತು ಗ್ರೇಡ್. ಸೊ ಈ ಪ್ರಕಾರ ಒಂದು ಸ್ಟೂಡೆಂಟ್ ರೆಕಾರ್ಡನ್ನು ನಾನು ಇಲ್ಲಿ ರೆಡಿ ಮಾಡಿದ್ದೀನಿ, ಅಂದರೆ ಟೇಬಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಒಂದು ಟೇಬಲ್ಗೆ ಚಾರ್ಟನ್ನು ಅಪ್ಲೈ ಮಾಡಿ ನೋಡೋಣ. ಓಕೆ, ಸೊ ಚಾರ್ಟನ್ನು ಅಪ್ಲೈ ಮಾಡಿ ನೋಡ್ಕೋಬೇಕಾಗಿತ್ತಪ್ಪ ಅಂದ್ರೆ ನಮಗೆ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಎಷ್ಟು ಕಾಲಮ್ಸ್ ನಾವು ಚಾರ್ಟ್ ಅಪ್ಲೈ ಮಾಡ್ಕೊಳ್ಳೋದೈತಿ ಅಷ್ಟು ನಾವು ಎಲ್ಲನೂ ಟೇಬಲ್ಗೆಲ್ಲ ಚಾರ್ಟ್ ಅಪ್ಲೈ ಮಾಡಬೇಕು. ಈ ಪ್ರಕಾರ ಮಾಡ್ಕೋಬೋದು. ಅಥವಾ ನಮಗೆ ಎಷ್ಟು ಕಾಲಮ್ಸ್ ಬೇಕು ಅಷ್ಟು ನಾವು ಏನು ಮಾಡ್ಕೋಬೋದು, ಕಾಲಮ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಅವುಗಳಿಗೆ ಚಾರ್ಟನ್ನು ಅಪ್ಲೈ ಮಾಡಿ ನೋಡೋದು. ಇವಾಗ ಯಾವ ರೀತಿಯಾಗಿ ಚಾರ್ಟನ್ನು ನಮ್ಮ ಡೇಟಾಗೆ ಚಾರ್ಟನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಈ 2 ಕಾಲಮನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಫಸ್ಟ್ ಟೋಟಲ್ ಮಾರ್ಕ್ಸು ಮತ್ತು ಅವರೇಜ್. ಸೊ 2 ಕಾಲಮ್ಸನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ, ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಇನ್ಸರ್ಟ್ದಲ್ಲಿ ಬರಬೇಕು. ಇನ್ಸರ್ಟ್ದಲ್ಲಿ ಬಂದ ನಂತರ ಇಲ್ಲಿ ನೋಡ್ಕೋಬೋದು ಚಾರ್ಟ್ಸ್. ಓಕೆ, ಇಲ್ಲಿ ಚಾರ್ಟ್ ಬಂದಿರ್ತವೆ, ಬೇರೆ ಬೇರೆ ಅಂತ ಚಾರ್ಟ್ ಬಂದಿರ್ತವೆ. ಸೊ ಇದರಲ್ಲಿ ಹೋಗಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಫಸ್ಟ್ ಒನ್ನ ಕಾಲಮ್ ಚಾರ್ಟ್ ತಗೋತೀನಿ. ಓಕೆ, ಸೊ ಇವಾಗ ಕಾಲಮ್ ಚಾರ್ಟ್. ಸೊ ಕಾಲಮ್ ಚಾರ್ಟನ್ನು ಇಲ್ಲಿ ನೋಡ್ಕೋಬೋದು. ಇಲ್ಲಿ ಏನು ಬಂದಿದೆಯಪ್ಪ ಅಂದರೆ ಚಾರ್ಟ್ ಟೈಟಲ್ ಬಂದಿದೆ ಮತ್ತು ಟೋಟಲ್ ಮಾರ್ಕ್ಸ್ ಮತ್ತು ಅವರೇಜ್ ಇಷ್ಟು ಬಂದಿದೆ. ಸೊ ನಾವು ಇದರಲ್ಲಿ ಇರ್ತಕ್ಕಂಥ ಎಲ್ಲ ಟೋಟಲ್ ಮಾರ್ಕ್ಸ್ ಬರಬೇಕು, ಅವರೇಜ್ ಬರಬೇಕು. ಸೊ ಅದಕ್ಕೆ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಕ್ವಿಕ್ ಲೇಔಟ್ದಲ್ಲಿ ಬರಬೇಕು. ಸೊ ಇಲ್ಲಿ ಓಕೆ, ಕಾರ್ನರ್ದಲ್ಲಿ ಇರ್ತಕ್ಕಂಥ ಒಂದು ಟಾಪ್ದಲ್ಲಿ ಲೆಫ್ಟ್ ಕಾರ್ನರ್ದಲ್ಲಿ ಏನಿದೆಪ್ಪ ಅಂದರೆ ಕ್ವಿಕ್ ಲೇಔಟ್. ಸೊ ಇದು ಕ್ವಿಕ್ ಲೇಔಟ್ನಲ್ಲಿ ಮೌಸನ್ನು ಕ್ಲಿಕ್ ಮಾಡಿಕೊಂಡು ಇದರಲ್ಲಿರ್ತಕ್ಕಂಥ ಲೇಔಟನ್ನು ನಮಗೆ ಬೇಕಂತ ಲೇಔಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಯಾವುದು ನಮ್ಗೆ ಲೇಔಟ್ ಬೇಕಲ್ಲ ಆ ಲೇಔಟ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈ ಪ್ರಕಾರ ಟಾಪ್ದಲ್ಲಿ ಏನು ಬರ್ತಾವಪ್ಪ ಅಂದರೆ ಅಲ್ಲಿ ಟೋಟಲ್ ಮಾರ್ಕ್ಸ್ ಬರ್ತವೆ ಮತ್ತು ಇಲ್ಲಿ ಬಾಟಮ್ದಲ್ಲಿ ಏನು ಬರ್ತಾವಪ್ಪ ಅಂದರೆ ಅವರು ಅವರೇಜ್ ಬರ್ತವೆ. ಸೊ ಈ ಪ್ರಕಾರ ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ಈ ಪ್ರಕಾರ ನಾವು ಟೋಟಲ್ ಮಾರ್ಕ್ಸು ಅವರೇಜು ಎಲ್ಲ ಒಂದೇ ಥರ ಕೆಳಗಡೆ ಒಂದು ಬಾಟಮ್ದಲ್ಲಿ ಬರ್ತದೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಷ್ಟು ಲೇಔಟ್ದಲ್ಲಿ ನಮಗೆ ಬೇಕಂತ ಲೇಔಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಯಾವುದಾದ್ರೂ ಒಂದು ಲೇಔಟ್ ನಾವೇನು ಮಾಡ್ಕೋಬೇಕು ಇಲ್ಲಿ ಸೆಲೆಕ್ಟ್. ನಾನು ಇಲ್ಲಿ ಲೇಔಟ 5 ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈಗ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ. ಸೊ ಇಲ್ಲಿ ಏನು ಬಂದಿದೆಪ್ಪ ಅಂದರೆ ಇಲ್ಲಿ ಟೋಟಲ್ ಎಷ್ಟಿದೆಪ್ಪ, ಹೈಯೆಸ್ಟ್ ಕಾಲಮ್ ನೋಡ್ರಿದ. ಸೊ ಈ ಕಾಲಮ್ ಎಷ್ಟಿದೆಪ್ಪ ಅಂದರೆ ಟೋಟಲ್ ಇಲ್ಲಿ 580 ಮಾರ್ಕ್ಸ್ ಇದೆ. ಸೊ ಅದಕ್ಕೆ 600 ಟಚ್ ಆಗಲಿಕ್ಕೆ ಸಮೀಪಿದೆ. ಓಕೆ, ಸೊ ಅದಕ್ಕೆ ಇಲ್ಲಿ ಎಷ್ಟಿದೆ, 580 ಇದೆ. ಸೊ ಎಷ್ಟು ಮಾರ್ಕ್ಸ್ ಇದಾವಲ್ಲ ಆ ಪ್ರಕಾರ ಇಲ್ಲಿ ಕಾಲಮನ್ನು ಇಲ್ಲಿ ತೋರಿಸಲಾಗ್ತದೆ. ಓಕೆ, ಕಾಲಮ್ ತೋರಿಸ್ತದೆ ನೋಡಿರಿ. ಇಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟು ಇದಾವಲ್ಲ ಅಷ್ಟೇ ಕಾಲಮ್ ಆ ಲೈನ್ಗೆ ಬಂದಿರ್ತದೆ. ಓಕೆ, ಸೊ ಇವಾಗ ನೋಡ್ಕೋಬೋದು. ಸೊ ಈ ಪ್ರಕಾರ ನಾವೇನು ಮಾಡ್ಬೋದು ಇಲ್ಲಿ ಕಾಲಮ್ ಚಾರ್ಟನ್ನು. ಅದೇ ರೀತಿಯಾಗಿ ಇದು ಪರ್ಸೆಂಟೇಜ್ ಅವರೇಜ್ ಎಷ್ಟಿದೆಪ್ಪ ಅನ್ನೋದು ಈ ಕಾಲಮ್ ವೈಸಲ್ಲಿ ತೋರಿಸ್ತದೆ. ಓಕೆ, 96 ಅಂದ್ಕೊಳ್ಳಿ ಇದು ಸ್ವಲ್ಪ ಜಾಸ್ತಿ ಇದೆ. ಓಕೆ, ಸೊ ಅದೇ ರೀತಿಯಾಗಿ 92 ಅಂದ್ಕೊಳ್ಳಿ ಇಲ್ಲಿ ಸ್ವಲ್ಪ ಬಂದಿದೆ. ಸೊ ಈ ಪ್ರಕಾರ ಏನು ಮಾಡ್ತಾವಪ್ಪ ಅಂದರೆ ಇದು ಬ್ಲೂ ಕಲರ್ ಇರ್ತಕ್ಕಂಥದ್ದು ಟೋಟಲ್ ಮಾರ್ಕ್ಸು ಮತ್ತು ಇದು ರೆಡ್ ಕಲರ್ ಇರ್ತಕ್ಕಂಥದ್ದು ಅವರೇಜ್. ಓಕೆ, ಸೊ ಇದರಲ್ಲಿ ನಾವು ಇಷ್ಟ ನೋಡಿದ್ದೀವಿ. ಸೊ ಈಗ ಮತ್ತೆ ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಈ ಪ್ಲಸ್ ಸಿಂಬಾಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಚಾರ್ಟ್ ಎಲಿಮೆಂಟ್ಸ್ ಅಂತ ಬರ್ತದೆ. ಚಾರ್ಟ್ ಎಲಿಮೆಂಟ್ಸ್ದಲ್ಲಿ ಹೋಗಿ ಡಾಟಾ ಲೇಬಲ್ಸ್ ಅಂತ ಬರ್ತದೆ. ಸೊ ಈಗ ಡಾಟಾ ಲೇಬಲ್ಸ್ ಅಂದರೆ ಈ ಪ್ರಕಾರ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಅಥವಾ ಇಲ್ಲಿ ಎರರ್ ಬಾರ್ಸ್ ಅಂತ ಬರ್ತದೆ. ಸೊ ಇವಾಗ ಈ ಪ್ರಕಾರ ಸೆಲೆಕ್ಟ್ ಮಾಡ್ಕೋಬೋದು. ಲೆಜೆಂಡ್ ಅಂತ ಬರ್ತದೆ. ಸೊ ಈ ಪ್ರಕಾರ ಇಲ್ಲಿ ರೈಟ್ ಸೈಡ ಟೋಟಲ್ ಮಾರ್ಕ್ಸು ಅವರೇಜ ಬರ್ತದೆ. ಓಕೆ, ಇಲ್ಲಿ ಟ್ರೆಂಡ್ ಲೈನ್ ಬರ್ತದೆ. ಓಕೆ, ಸೊ ಇದರಲ್ಲಿ ಇರ್ತಕ್ಕಂಥ ನಮ್ಗೆ ಯಾವ್ದು ಬೇಕಲ್ಲ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದ್ರೆ ಚಾರ್ಟ್ ಸ್ಟೈಲ್ಸ್ದಲ್ಲಿ ಬರ್ತೀನಿ. ಸೊ ಇದರಲ್ಲಿ ಬೇರೆ ಬೇರೆ ಸ್ಟೈಲ್ಸ್ ನಾವಿಲ್ಲಿ
ಬಂದಿರ್ತವೆ ನೋಡ್ಕೋಬೋದು. ಸೊ ಇವಾಗ ಈ ಚಾರ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಈ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಈಗ ಏನು ಮಾಡಿದ್ದೀನಿ, ಚಾರ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಆಮೇಲೆ ನೆಕ್ಸ್ಟ್ ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಇಷ್ಟು ನಾವು ನೋಡಿದ ನಂತರ ನಾವು ಮತ್ತೆ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಇದಕ್ಕೆ ನಾನು ಒಂದು ಕಲರನ್ನು ಅಪ್ಲೈ ಮಾಡ್ಕೋಬೇಕು, ಬೇರೆ ಬೇರೆ ಕಲರನ್ನು ಅಪ್ಲೈ ಮಾಡ್ಕೋಬೇಕು. ಸೊ ಇಲ್ಲಿ ಚಾರ್ಟ್ ಸ್ಟೈಲ್ದಲ್ಲಿ ಹೋಗಿ ಇಲ್ಲಿ ಚೇಂಜ್ ಕಲರ್ಸ್ ಅಂತ ಬರ್ತದೆ ನೋಡಿರಿ, ಚೇಂಜ್ ಕಲರ್ಸ್. ಓಕೆ, ಸೊ ಇದರಲ್ಲಿ ಕಲರ್ಸನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಇಲ್ಲಿ ಹೋಗಿ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಕಲರ್ಸ್ ಚೇಂಜ್. ಸೊ ಯಾವ್ದು ಬೇಕಲ್ಲ ಆ ಕಲರ್ಸನ್ನು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕಲಿ ನೋಡ್ಕೋಬೋದು ಅಪ್ಲೈ ಆಗ್ತಾಯಿದೆ ನೋಡಿರಿ, ಕಾಲಮ್ಸ್ಗಳಿಗೆ ಅಪ್ಲೈ ಆಗ್ತಾಯಿದೆ. ಓಕೆ, ಕಾಲಮ್ಸ್ಗಳಿಗೆ ಏನಾಗ್ತಾ ಇದೆಯಪ್ಪ ಅಂದರೆ ಇಲ್ಲಿ ಅಪ್ಲೈ ಆಗ್ತಾಯಿದೆ ನೋಡ್ಕೋಬೋದು. ಓಕೆ, ಸೊ ಇಲ್ಲಿ ನೋಡ್ಕೋಬೋದು. ಓಕೆ, ಸೊ ನಮಗೆ ಯಾವ್ದು ಬೇಕಲ್ಲ ಅದನ್ನು ನಾವಿಲ್ಲಿ ಏನು ಮಾಡ್ಕೋಬೋದು, ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಅಥವಾ ನಮಗೆ ಫಸ್ಟ್ ಯಾವುದಿದೆ ಬೈ ಡಿಫಾಲ್ಟ್ ಬಂದದ್ದು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ಸ್ಟೈಲ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಓಕೆ, ಬೇರೆ ಬೇರೆ ಸ್ಟೈಲ್ಸನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಗ್ರಾಫ್ ಬೇಕಾದ್ರೆ ಹಿಂದೆ ಗ್ರಾಫ್ಸ್ನು ಬರ್ತದೆ. ಓಕೆ, ಗ್ರಿಡ್ ಲೈನ್ಸ್ ಬರ್ತದೆ. ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ನಮಗೆ ಬೇಕಾದ ಹಂಗೆ ನಾವಿಲ್ಲಿ ಸೆಲೆಕ್ಟ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಈ ಸ್ಟೈಲನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ಏನು ಮಾಡ್ತೀನಪ್ಪ ಅಂದ್ರೆ ರೈಟ್ ಕ್ಲಿಕ್ ಮಾಡ್ಕೋತೀನಿ. ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಫಾರ್ಮ್ಯಾಟ್ ಚಾರ್ಟ್ ಏರಿಯಾ ಅಂತ ಬರ್ತದೆ. ಸೊ ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಸಾಲಿಡ್ ಫಿಲ್ ಮಾಡ್ತೀನಿ, ಕಲರ್ ಬೇರೆ ಕಲರನ್ನು ಅಪ್ಲೈ ಮಾಡ್ಕೋತೀನಿ. ಓಕೆ, ಸೊ ಆಗ ನೋಡ್ಕೋಬೋದು ಇದಕ್ಕೆ ನಾನು ಬೇರೆ ಕಲರನ್ನು ಕೊಡ್ತೀನಿ. ಓಕೆ, ಸೊ ಆಗ ನೋಡ್ಕೋಬೋದು ಇದೊಂದು ಚಾರ್ಟ್ಗೆ ನಾನು ಇಲ್ಲಿ ಬೇರೆ ಕಲರನ್ನ ಅಪ್ಲೈ ಮಾಡಿದ್ದೀನಿ. ಅದೇ ರೀತಿಯಾಗಿ ಇಲ್ಲಿ ಗ್ರೇಡಿಯಂಟನ್ನು ಅಪ್ಲೈ ಮಾಡ್ಕೋಬೋದು, ಬೇರೆ ಬೇರೆ ಆದಂಥ ಒಂದು ಗ್ರೇಡಿಯಂಟ್ಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ಮತ್ತೆ ಏನು ಮಾಡ್ಕೋಬೋದಪ್ಪ ಅಂದರೆ ಪಿಕ್ಚರು ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಪಿಕ್ಚರ್ ಬರ್ತದೆ, ಇನ್ಸರ್ಟ್ ಅಂತ ಪಿಕ್ಚರ್ ಬರ್ತದೆ, ಇಲ್ಲಿ ಫ್ರಾಮ್ ಅ ಫೈಲ್. ಓಕೆ, ನಮಗೆ ಬೇಕಾದಂಥ ಒಂದು ಪಿಕ್ಚರ್ ಕೂಡ ಏನು ಮಾಡ್ಕೋಬೋದು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇವಾಗ ಪಿಕ್ಚರ್ ಕೂಡ ಏನು ಮಾಡ್ಕೋಬೋದು ಇಲ್ಲಿ ಇನ್ಸರ್ಟ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ಪಿಕ್ಚರ್ ಇನ್ಸರ್ಟ್ ಮಾಡ್ಕೋಬೋದು. ಅಥವಾ ಇಲ್ಲಿ ಪ್ಯಾಟರ್ನ್ ಅಂತ ಬರ್ತದೆ. ಸೊ ಈಗ ಪ್ಯಾಟರ್ನ್ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಯಾವ ರೀತಿ ಪ್ಯಾಟರ್ನ್ ಬೇಕು ನಮ್ಗೆ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಆಟೋಮೆಟಿಕ್ ಅಂದರೆ ಫಸ್ಟ್ ಇದ್ದದ್ದು ನಮಗೆ ಅಪ್ಲೈ ಆಗ್ತದೆ. ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಪ್ಯಾಟರ್ನ್ ಕೂಡ ಅಪ್ಲೈ ಮಾಡಿ ನೋಡ್ಕೋಬೋದು. ಸೊ ಇಷ್ಟು ನಾವು ಚಾರ್ಟನ್ನು ಅಪ್ಲೈ ಮಾಡಿ ನೋಡ್ಕೋಬೋದು ನಮ್ಮ ಡೇಟಾಗೆ. ಮತ್ತು ಬೇರೆ ಅಂಥ ಚಾರ್ಟನ್ನು ನಾವಿಲ್ಲಿ ಹಾಕ್ಬೋದು. ಎಕ್ಸಾಂಪಲ್ ನಾನು ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಇಲ್ಲಿ ಇನ್ಸರ್ಟ್ದಲ್ಲಿ ಹೋಗಿ ನಾನು ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಕಾಲಮ್ ಚಾರ್ಟನ್ನು ತಗೋತೀನಿ. ಸೊ ಇವಾಗ ಕಾಲಮ್ ಚಾರ್ಟ್. ಸೊ ಈ ಕಾಲಮ್ ಚಾರ್ಟ್ ಕೂಡ ನಾನು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಹೋಗಿ ಚೇಂಜ್ ಮಾಡ್ಕೋಬೋದು. ಅಥವಾ ಇಲ್ಲಿ ಬಂದು ನಾವು ಏನು ಮಾಡ್ಬೋದು, ಕ್ವಿಕ್ ಲೇಔಟ್ದಲ್ಲಿ ನಾವು ಇದರಲ್ಲಿ ಬರ್ತಕ್ಕಂಥ ಒಂದು ಫಾರ್ಮ್ಯಾಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಇದರಲ್ಲಿ ಬರ್ತಕ್ಕಂಥ ಒಂದು ಫಾರ್ಮ್ಯಾಟನ್ನು ಏನು ಮಾಡ್ತೀನಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ನಾನು ಇಲ್ಲಿ ಮಾಡ್ತೀನಪ್ಪ ಅಂದ್ರೆ ಪ್ಲಸ್ ಮೇಲೆ ಹೋಗಿ ಇಲ್ಲಿ ಡಾಟಾ ಲೇಬಲ್ಸ್. ಓಕೆ, ಸೊ ಡಾಟಾ ಲೇಬಲ್ಸ್. ಓಕೆ, ನೋಡ್ಕೋಬೋದು ಟೋಟಲ್ ಮಾರ್ಕ್ಸ್ ಎಲ್ಲನೂ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಮತ್ತು ನಾನು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಹೋಗಿ ಈ ಸ್ಟೈಲ್ಸನ್ನು ಹಾಕ್ಬೋದು. ಓಕೆ, ಇಲ್ಲಿ ಇರ್ತಕ್ಕಂಥ ಸ್ಟೈಲ್ಸ್ ಬೇರೆ ಬೇರೆ ಸ್ಟೈಲ್ಸ್ ಬಂದಿರ್ತವೆ. ಸೊ ಇವುಗಳನ್ನ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಮತ್ತು ಇದಕ್ಕೆ ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಕಲರನ್ನು ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ ಬರ್ತಕ್ಕಂಥ ಇಲ್ಲಿ ಕಲರ್ಸನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಇಲ್ಲಿ ನೋಡ್ಕೋಬೋದು ಕಲರ್ಸನ್ನು ಕೂಡ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ಕಾಲಮ್ ಚಾರ್ಟ್ ಇರ್ಬೋದು, ಪೈ ಚಾರ್ಟ್ ಇರ್ಬೋದು. ಸೊ ನಮಗೆ ಯಾವ ಬೇಕಲ್ಲ ಆ ಚಾರ್ಟನ್ನು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಈಗ ನಾನು ಡಿಫಾಲ್ಟ್ ಕಲರನ್ನು ಇಲ್ಲಿ ಇಡ್ತೀನಿ. ಸೊ ಮತ್ತು ಇದಕ್ಕೆ ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಮತ್ತೆ ನಾವು ರೈಟ್ ಕ್ಲಿಕ್ ಮಾಡ್ಕೋಬೇಕು. ರೈಟ್ ಕ್ಲಿಕ್ ಮಾಡ್ಕೋದ ನಂತರ ಫಾರ್ಮ್ಯಾಟ್ ಚಾರ್ಟ್ ಏರಿಯಾ ಮತ್ತು ಇಲ್ಲಿ ಸಾಲಿಡ್ ಕಲರ್ ನಾವಿಲ್ಲಿ ಅಪ್ಲೈ ಮಾಡ್ಕೋಬೋದು. ಅಥವಾ ಇಲ್ಲಿ ಗ್ರೇಡಿಯಂಟ್ ಫಿಲ್ ಕೊಡ್ಬೋದು, ಅಥವಾ ಇಲ್ಲಿ ಪಿಕ್ಚರ್ ಕೊಡ್ಬೋದು. ಓಕೆ, ಇಲ್ಲಿ ಪಿಕ್ಚರನ್ನು ಕೂಡ ನಾವು ಇಲ್ಲಿ ಹಾಕ್ಬೋದು, ಅಥವಾ ಬೇರೆ ಪಿಕ್ಚರನ್ನು ಕೂಡ ನಾವು ಇಲ್ಲಿ ತೊಗೋಬೋದು ಫ್ರಾಮ್ ಅ ಫೈಲ್. ಸೊ ಇಲ್ಲಿರ್ತಕ್ಕಂಥ ಒಂದು ಪಿಕ್ಚರನ್ನು ನಾವು ಏನೇನು ಮಾಡ್ಕೋಬೋದು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಮಗೆ ಬೇಕಂತ ಒಂದು ಪಿಕ್ಚರ್ನ ಇಲ್ಲಿ ಸೆಲೆಕ್ಟ್ ಮಾಡಿ ಇಡ್ಬೋದು. ಓಕೆ, ಸೊ ಈ ಪ್ರಕಾರ ತೊಗೋಬೋದು. ಪ್ಯಾಟರ್ನ್. ಓಕೆ, ಇಲ್ಲಿ ಪ್ಯಾಟರ್ನ್ ಫಿಲ್ ತೆಗೆದು ಮತ್ತು ಇದಕ್ಕೆ ಬೇಕಂತ ಒಂದು ಪ್ಯಾಟರ್ನ್ ಫಿಲ್ಲನ್ನು ಇಲ್ಲಿ ಅಪ್ಲೈ ಮಾಡಿ ಇಡ್ಬೋದು. ಓಕೆ, ಮತ್ತು ಸಾಲಿಡ್ ಕಲರ್ ಕೂಡ ಇಲ್ಲಿ ಕೊಡ್ಬೋದು. ಬೇರೆ ಆದಂಥ ಕಲರನ್ನು ಇಲ್ಲಿ ತೊಗೊಂಡು ಅಪ್ಲೈ ಮಾಡಿ ಇಡ್ಬೋದು. ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಚಾರ್ಟನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ನಾನು ಇಲ್ಲಿ ತಂದಿಡ್ತೀನಿ ಇದನ್ನು. ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಚಾರ್ಟನ್ನು ನಮ್ಮ ಡೇಟಾಗೆ ಚಾರ್ಟನ್ನು ಅಪ್ಲೈ ಮಾಡಿ ನೋಡ್ಕೋಬೋದು. ಓಕೆ,
ಮತ್ತು ನಾವು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಚಾರ್ಟ್ ಟೈಟಲ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಇಲ್ಲಿ ಚಾರ್ಟ್ ಟೈಟಲ್ ಇಲ್ಲಿ ನಾ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸ್ಟೂಡೆಂಟ್ ಡೇಟಾ, ಇಲ್ಲಿ ಸ್ಟೂಡೆಂಟ್ ಡೇಟಾ ಅಂತೇಳಿ ನಾನು ಏನು ಮಾಡಿದ್ದೀನಿ ಟೈಟಲನ್ನು ಕೊಡ್ತೀನಿ. ಸೊ ಇಲ್ಲಿ ಕೂಡ ಟೋಟಲ್ ಮಾರ್ಕ್ಸ್ ಅಂತ ಬಂದಿದೆ. ಯಾಕಪ್ಪ ಅಂದರೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಅದಾವೆ, ಸೊ ಅದಕ್ಕೆ ಟೋಟಲ್ ಮಾರ್ಕ್ಸ್ ಅಂತೇಳಿ ಬಂದಿದೆ. ಓಕೆ, ಸೊ ಇಷ್ಟು ನಾವು ನಮ್ಮ ಡೇಟಾಗೆ ಚಾರ್ಟನ್ನು ಅಪ್ಲೈ ಮಾಡಿ ನೋಡ್ಕೋಬೋದು. ಓಕೆ, ಅಂದರೆ ಬೇರೆ ಬೇರೆ ಅಂತ ಚಾರ್ಟನ್ನು ನಾವು ಇಲ್ಲಿ ತಗೋಬೋದು. ಬೇರೆ ಬೇರೆ ಟೈಪ್ಸ್ ಚಾರ್ಟನ್ನು ತೊಗೊಂಡು ಅದಕ್ಕೆ ಅಪ್ಲೈ ಮಾಡಿ ನೋಡ್ಕೋಬೋದು. ಸೊ ಇಷ್ಟು ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾನು ನಿಮಗೆ ಚಾರ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ, ಚಾರ್ಟನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಎಂದು ನಾನು ನಿಮ್ಮಲ್ಲಿ ಕೇಳುತ್ತಾ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸ್ನೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.